ಕ್ರಿಸ್ಮಸ್ ದಿನ ಒಂದು ಒಳ್ಳೆ ಮೂವಿ ನೋಡಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ನೈಟ್. ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಮಿನಿ ವ್ಲಾಗಿಗೆ ಸುಸ್ವಾಗತ. ನಾನು ನಿಮ್ಮ ಮಾರುತಿ GK. ನೀರು ಕುಡಿದು ಇವತ್ತಿನ ದಿನ ಸ್ಟಾರ್ಟ್ ಮಾಡಿದೆ. ಪಟ ಹೋಗಿ ರೆಡಿಯಾಗಿ, ಫ್ರೈಡೇ ಕಲರ್ ಡ್ರೆಸ್ಸು ಜಿಗಿ ಅಂತ ರೆಡಿಯಾಗಿ ನಮ್ಮ ಕಂಪ್ನಿಗೆ ಬಂದೆ. ಸೊ ತಿಂಡಿ ಮಾಡಿರಲಿಲ್ಲ ಅಂತ ತಿಂಡಿ ಮುಗಿಸ್ಕೊಂಡು ದೇವರಿಗೆ ಒಂದು ರೌಂಡ್ ಕೈ ಮುಗಿದು ಇವತ್ತಿನ ದಿನ ಕೆಲಸ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಹ್ಯಾರಿಕಾ ನಿನ್ನೆ ವ್ಲಾಗ್ ನೋಡಿ ಆಡ್ಕೋತಾ ಇದ್ಲು. ಸೊ ಒಂದೆರಡು ನಿಮಿಷ ಚಿಟ್ ಮಾಡಿ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಟೀ ಬ್ರೇಕಲ್ಲಿ ಹೋದೆ. ನಮ್ಮ ಹೊಸ ಯೂನಿಟ್ದು ಫ್ಲೋರ್ ಹಾಕಿದ್ರು ಎಪಾಕ್ಸಿ, ಅದನ್ನೊಂದು ರೌಂಡು ವಿಸಿಟ್ ಹಾಕಿ ನೋಡ್ಕೊಂಡು ಬಂದು, ಇವತ್ತು ಆಲ್ಮೋಸ್ಟು ಲಿಂಕ್ ಹಾಲಿಡೇ ಇರೋದ್ರಿಂದ ಲಂಚ್ ತಂದಿರಲಿಲ್ಲ ತುಂಬ ಜನ. ಸೊ ಇವತ್ತು ಹೊರಗಡೆನೇ ಊಟ ಮಾಡೋಣ ಅಂದ್ಬಿಟ್ಟು ನಾನು ಪ್ರಮಿತ್ ಅವರು ಹೋಗಿ 2 ಪರೋಟ 2 ಬಜ್ಜಿ ಲೈಟಾಗಿ ರೈಸ್ ಹಾಕ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಪ್ರಮಿತ್ನ ವಿಷ್ಣು ಅವ್ರೇನೋ ಮಾತಾಡಿಸ್ತಾಯಿದ್ರು ಕೊನೆ ದಿನ ಏನು ಅದು ಇದು ಅಂತ. ಸೊ ನನಗೆ ವೆಂಡರ್ ಪ್ಲೇಸಲ್ಲಿ ಸ್ವಲ್ಪ ಕೆಲಸ ಬಂತು. ನಾನು ಮತ್ತು ವಿಷ್ಣು ಆಚೆ ಹೋಗಿ ಆಲ್ಮೋಸ್ಟ್ ಅಲ್ಲೇ ಸಂಜೆವರೆಗೂ ಮುಗೀತು. ಕೆಲಸ ಎಲ್ಲ ಮುಗಿಸಿ ವಾಪಸ್ಸು ಕಂಪ್ನಿಗೆ ಬಂದು ನೋಡ್ತೀನಿ, ನಮ್ಮ ಸಿಂಧೋರ್ ಬ್ರೋ ಎಲ್ಲರಿಗೂ ಬ್ರೌನಿ ಕೇಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ನಾನು ಏನು ಬೇಕು ನನಗೆ ಬೇಕಾದ ಒಂದೆರಡು ತಗೊಂಡೆ. ಏನೇ ತಗೊಂಡೆ ಅಂದರೆ ಒಂದು ಬ್ರೌನಿ ಪೀಸು ಮತ್ತು ಕುಕ್ಕೀಸು. ಲಿಟ್ರಲಿ ಸಖತ್ತಾಗಿತ್ತು. ಅಂತೂ ಇಂತೂ ವೀಕೆಂಡ್ ಬಂದೇ ಬಿಡ್ತು ಅಂತ ಲಾಗೌಟ್ ಆಗಿ ಕಂಪ್ನಿ ಕಡೆಗೆ ಒಂದು ದೊಡ್ಡ ಸಲ್ಯೂಟ್ ಹೊಡೆದು 2 ಡೇಸ್ ಬರೋಲ್ಲಪ್ಪ ಅಂದ್ಬಿಟ್ಟು ಶಿಸ್ತಾಗೆ ರೆಡಿಯಾಗಿ ಮತ್ತೆ M5 ಮಾಲ್ ಕಡೆ ಬಂದೆ. ಕ್ರಿಸ್ಮಸ್ ಸ್ಪೆಷಲ್ ಏನೇನು ಮಾಡಿದ್ದಾರೆ ಅಂತ. ಸೊ ಅದನ್ನು ನೋಡಿ ಕ್ರಿಸ್ಮಸ್ದು ಏನೇನೋ ಇತ್ತು ಈವೆಂಟ್ಸು, ಗೇಮ್ಸು, ಅದನ್ನೆಲ್ಲ ನೋಡಿಕೊಂಡು ಇವತ್ತಿನ ದಿನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ಫಸ್ಟು ಮೂವಿ ಕ್ಲಿಪ್ ಹಾಕಿದ್ದು ಆ್ಯಕ್ಚುಲಿ ಹಿಂದಿನ ದಿನ ಹೋಗಿದ್ದು ಸೆಕೆಂಡ್ ಮೂವಿ. ಸೊ ಟೈಮ್ ರಿಸ್ಟ್ರಿಕ್ಷನ್ ಇದ್ದ ಕಾರಣ ಈ ವ್ಲಾಗಿಗೆ ಆ್ಯಡ್ ಮಾಡಬೇಕಾಗೋ ಸಂದರ್ಭ ಬಂತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.